ಆದರೆ ಒಂದನ್ನು ಗಮನಿಸ್ಕೋಬೇಕು, ಸವಿಯುತ್ತಾ ಸರಿ ಸವದಿದ್ದರೆ ಅದಕ್ಕೆ ಕಾರಣ ಏನು, ಇದು ಉತ್ತರ ಕೊಡಬೇಕು. ಮೂಳೆ ಸೌದಿದೆ, ಚಿಪ್ಪು ಸೌದಿದೆ, ಸರಿ ಫೈನ್ ಒಪ್ಕೊಳ್ಳೋಣ. ಕಾರಣ ಏನು, ಏನಕ್ಕೆ ಸವಿಯತ್ತೆ? ಸವಿಯೋದೇ ಆದರೆ ಎಲ್ಲರಿಗೂ ಸವಿಬೇಕದು. ಹೌದು. ಜ್ವರ ಬಂದರೆ ಒಬ್ಬರಿಗೆ, ಮನೆಯವರಿಗೆಲ್ಲ ಜ್ವರ ಬರಬೇಕು. ಕರೋನಾ ಮನೆಯಲ್ಲಿ ಒಬ್ಬರಿಗೆ ಬಂದರೆ ಎಲ್ಲರಿಗೂ ಕರೋನಾ ಬರಬೇಕು. ಕಾರಣ ಇಷ್ಟೇ ವಿಷಯ. ನಾವು ಇದನ್ನು ಮೊದಲು ವ್ಯಾಖ್ಯಾನ ಮಾಡ್ಕೋಬೇಕು. ಏನಂದರೆ ಇದು ನಿಜಕ್ಕೂ ನಾವು ಎಲ್ಲರಿಗೂ ಅನ್ವಯ ಆಗತ್ತಾ ಈ ಮಾತು? ಅದನ್ನು ಸುಳ್ಳು ಅಂತ ಹೇಳ್ತಕ್ಕಂಥದ್ದು ಬೇಡ, ಎಲ್ಲರಿಗೂ ಅನ್ವಯ ಆಗತ್ತಾ? ನಂಬರ್ 1, ಇದಕ್ಕೆ ನಮಗೆ ಕಾರಣ ಬೇಕು. ಸೌದಿದ್ರೆ ಕಾರಣ ಏನು, ನಾವು ಏನು ಮಾಡಿರೋ ಅಪರಾಧ ಹೇಳಿ, ಬೇಕಲ್ಲ? ಬೇಕು ಗುರುಗಳೇ. ಅದನ್ನು ಅವರು ಕರೆಕ್ಟಾಗಿ ಹೇಳಿದ್ದು ನಿಮಗೆ ಹೊಂದಿಕೆ ಆದರೆ ಒಪ್ಕೊಳ್ಳಿ, ಹಾಂ ಕರೆಕ್ಟು, ನೀವು ಈ ತಪ್ಪು ಮಾಡಿದ್ದೀರಾ, ಅದಕ್ಕೆ ನಿಮಗೆ ಮೂಳೆ ಸವೆತ ಆಗಿದೆ, ಚಿಪ್ಪು ಸೌದಿದೆ ಅಂತ ಹೇಳೋದು ಒಪ್ಕೊಳ್ಬೋದು. ಬಟ್ ಅದು ಸಮ್ಮತವಲ್ಲದ ವಿಚಾರ ಹೇಳಿದಾಗ ಅದು ಸುಳ್ಳು. ಯಾವುದೇ ಆದರೂ ಅಷ್ಟೇ. ಹೌದು ಗುರುಗಳೇ. ನಮ್ಮ ಬದುಕು ಹಾಗೇನೆ, ನಮ್ಮ ಜೀವನ ಕೂಡ ಹಾಗೇನೆ, ನಮ್ಮ ದೇಹ ಮನಸ್ಸು ಕೂಡ ಹಾಗೇನೆ. ನಮಗೆ ಅನ್ವಯ ಆಗ್ತಕ್ಕಂಥ ವಿಚಾರ ಬಂದಾಗ ಒಪ್ಕೋಬೇಕಾಗತ್ತೆ ಅಲ್ವಾ? ಹಾಗಾಗಿ ಇದನ್ನು ಒಪ್ಪಬೇಕಾ ಒಪ್ಪಾರ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾರಣ ಏನು ಅಂತ ತಿಳ್ಕೊಳ್ಬೇಕಾದಂತಹ ಅತಿ ಮುಖ್ಯವಾದ ಸಂಗತಿ ಇದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನಾವು ಯಾವುದೇ ಶಾಸ್ತ್ರಗಳನ್ನು ಮಾಡಿದ್ದರೂ ಯಾವುದೇ ಶಾಸ್ತ್ರ ನಮಗೆ ಬೆಳಕನ್ನು ಕೊಡ್ತಿರ್ತಕ್ಕಂಥ ಸೂರ್ಯನನ್ನು ಅನುಸರಿಸಿಯೇ ಎಲ್ಲ ಶಾಸ್ತ್ರಗಳು ಇರೋದು. ಪ್ರತಿಯೊಂದು ಶಾಸ್ತ್ರವೂ ಕೂಡ ಸೂರ್ಯನನ್ನು ಅನುಸರಿಸೇ ಬರ್ತಕ್ಕಂಥದ್ದು ಶಾಸ್ತ್ರ. ಈಗ ನಾವು ಸೂರ್ಯನ ಮೂಲನೇ ಇದನ್ನು ತಿಳಿಯಬೇಕು. ಸೂರ್ಯನನ್ನು ಬಿಟ್ಟಿದ್ದರೆ ನಮಗೆ ಕೇಳುವುದು ಹೇಳುವುದು ಎರಡು ಸುಳ್ಳೇ. ಅವ್ರು ಹೇಳಿದ್ರು ಸುಳ್ಳು, ನಾವು ಕೇಳ್ತಿದ್ದೀವಿ ಸುಳ್ಳು. ಹಾಗಿದ್ದ ಮೇಲೆ ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸತ್ಯ ಸೂರ್ಯನನ್ನು ಅನುಸರಿಸೇ ಹೇಳಬೇಕು. ಈಗ ಸೂರ್ಯನಿಗೂ ನಾವು ಯಾವುದೇ ವೃತ್ತಿಯಲ್ಲಿ ಇರತಕ್ಕಂತಹ ಒಂದು ವೈದ್ಯಕೀಯ ಒಂದು ವಿಚಾರಕ್ಕೆ ಬಂದರೆ ಸೂರ್ಯನಿಗೆ ಅನ್ವಯವಾಗ್ತಕ್ಕಂಥ ವಿಚಾರ 90% ಕಮ್ಮಿ ಇರುತ್ತೆ. ಇದು ಆಯುರ್ವೇದದ ವಿಚಾರದಲ್ಲಿ ಬಂದಾಗ 90% ಸಾಧ್ಯತೆ ಇದೆ. ಅದೊಂದು ಭಾಗ ಬಿಟ್ಟು ಮಿಕ್ಕದು ಯಾವುದೇ ವಿಷಯಕ್ಕೆ ಬಂದರೂ ವೈದ್ಯಕೀಯ ವಿಚಾರದಲ್ಲಿ 90% ನಂಬಬೇಕು, ನಂಬಬಾರದು ಅನ್ನೋ ಮಟ್ಟಕ್ಕಿರುತ್ತೆ. ಕಾರಣ ಸೂರ್ಯನನ್ನು ಅನುಸರಿಸಿ ಹೇಳುವುದು ಸೂಕ್ತವಾದ ಸತ್ಯ. ನಮಗೆ ಕಣ್ಣು ಕಾಣಿಸ್ತಾ ಇರೋ ದೇವರು. ಹೌದು. ಅದನ್ನು ಇವಾಗ ಒಂದು ಚಿತ್ರವನ್ನು ತೋರಿಸೋಣ. ಸೂರ್ಯನಾರಾಯಣ ಯಾರು ನೋಡಿಲ್ಲ, ಆ ಚಿತ್ರವನ್ನು ನೋಡಿದಾಗ ಅದಕ್ಕನುಸಾರವಾಗಿರ್ತಕ್ಕಂಥ ಈ ಭಗವಂತ ಪ್ರಪಂಚವನ್ನು ಬೆಳಕನ್ನು ಚೆಲ್ಲುತ್ತಿರುವ ಈ ಸೂರ್ಯನಾರಾಯಣ 7 ಕುದುರೆಯ ಮೇಲೆ ಇರ್ತಕ್ಕಂತಹ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ 7 ದ್ವಾರಗಳಿಗೂ ಈ ಸೂರ್ಯನಿಗೂ ನಿಕಟವಾದ ಸಂಬಂಧ ಇದೆ ಅಂತ ನಾವು ಮೊದಲು ತಿಳ್ಕೋಬೇಕು. ಇದಕ್ಕೆ ಮೀರಿ ಇನ್ನು ದೇವರು ಪ್ರಪಂಚದಲ್ಲಿ ನಮ್ಮ ಅನುಕೂಲ ಕೇಳ್ಕೋಬಹುದೇನೋ ಹೊರತು ಇದಕ್ಕೆ ಮೀರಿ ದೇವರು ಎಲ್ಲೂ ಇಲ್ಲ, ಸಾಧ್ಯವೂ ಇಲ್ಲ, ಒಪ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ನಂಬಿಕೆ ಮೇಲೆ ಹೋಗ್ಬೋದಷ್ಟೇ. ಹೌದು. ಪ್ರಕೃತಿಯಲ್ಲಿರ್ತಕ್ಕಂಥ ದೇವರೇ ಸತ್ಯ. ಈಗ ಈ ಭಗವಂತ ಯಾರಿಗೆ ರಾಶಿಗೆ ಇವರು ತುಂಬ ಹತ್ತಿರವಾಗ್ತಾರೆ ಅಂದರೆ ಕೊನೇ ರಾಶಿಯಲ್ಲಿರ್ತಕ್ಕಂಥ ಮೀನ ರಾಶಿಗೆ ಈ ಭಗವಂತ ಪ್ರೇರಣೆ ಆಗ್ತಾರೆ. ಕಾರಣ ಈ ಭಗವಂತ ಅಂತ್ಯ ರಾಶಿ ಅಂತ ಹೇಳ್ತೀವಿ, ಅಂತ್ಯ ನಕ್ಷತ್ರ ಅಂತ ಹೇಳ್ತೀವಿ ಮೀನರಾಶಿ. ಈ ಮೀನರಾಶಿಗೆ ಗುರು ಮತ್ತು ಬುಧ ಪ್ರೆಸಿಡೆಂಟ್. ಭಯಂಕರವಾದ ಬುದ್ಧಿ, ಜ್ಞಾನಾರ್ಜನೆಯಾದ ಬುದ್ಧಿ ಇರುತ್ತೆ. ಇದಕ್ಕೆಲ್ಲ ಕಾರಣಕರ್ತ ಸೂರ್ಯನೇ. ಆದರೆ ಅದನ್ನು ನಾವು ಬುದ್ಧಿಯನ್ನು ಮತ್ತು ಗುರು ಕೂತಲ್ಲಿ ಶ್ರೀಮಂತಿಗೆ ಬರ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಮಾತ್ರ.